ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ನ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ಇವತ್ತು ಈ ಒಂದು ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ಉದ್ದೇಶ, ಕೆಲವು ವರ್ಷಗಳಿಂದ ಚಾಲಕರ ವರ್ಗದ ಮೇಲೆ ಪ್ರತಿನಿತ್ಯ ಆಗ್ತಾ ಇರ್ತಕ್ಕಂಥ ಒಂದು ಧೋರಣೆ ವಿಚಾರವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಅದಕ್ಕೂ ಒಂದು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ. ಯಾಕೆ ಅಂತಂದ್ರೆ ಇವತ್ತು ಚಾಲಕರ ವರ್ಗಕ್ಕೆ ಏನಾದರೂ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನಾವು ಅದನ್ನ ಧ್ವನಿ ಎತ್ತಿದಂಥ ಸಂದರ್ಭಗಳಲ್ಲಿ ಅದನ್ನ ಪ್ರಸಾರ ಮಾಡೋದ್ರ ಮುಖಾಂತರ ತಮ್ಮ ಕೊಡುಗೆಯೂ ಕೂಡ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಅಪಾರವಾದಂಥದ್ದು. ಸೊ ಹಾಗಾಗಿ ತಮಗೂ ಕೂಡ ಇವತ್ತು ಈ ಒಂದು ವರ್ಗವನ್ನು ಉಳಿಸ್ಲಿಕ್ಕೆ ತಮ್ಮ ಕೊಡುಗೆ ಕೂಡ ಅಪಾರವಾಗಿದೆ. ಸೊ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖವಾದ ಅಂಶಗಳೇನಪ್ಪಾ ಅಂತಂದ್ರೆ, ಏನು ರಾಜ್ಯದಲ್ಲಿ ಅನಧಿಕೃತ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟಿರುವ ಹಾಗೆ ಈಗ ಕಳೆದ ತಿಂಗಳು ಹೈಕೋರ್ಟ್ನಿಂದ ಬಂದಿರತಕ್ಕಂಥ ತೀರ್ಪಿಗೆ ಎಲ್ಲೋ ಒಂದು ಕಡೆ ಚಾಲಕರ ಒಂದು ವರ್ಗಕ್ಕೆ ಅಂದ್ರೆ ವಾಣಿಜ್ಯ ಬಳಕೆಯ ಚಾಲಕರ ವರ್ಗವನ್ನ ಎಲ್ಲೋ ಒಂದು ಕಡೆ ಮರತಾಯಿ ಧೋರಣೆಯನ್ನ ತೋರ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಅಸಮಾಧಾನ ಬಂದಿರತಕ್ಕಂಥದ್ದು. ಯಾಕೆಂತಂದ್ರೆ ಇವತ್ತು ಸರಿಸುಮಾರು ರಾಜ್ಯದಲ್ಲಿ 25 ಲಕ್ಷಕ್ಕೂ ಹೆಚ್ಚು ವಾಣಿಜ್ಯ ಬಳಕೆ ಚಾಲಕರುಗಳಿದ್ದಾರೆ. ಆಟೋ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಅಥವಾ ಗೂಡ್ಸ್ ನಂತಹ ವಾಣಿಜ್ಯ ಬಳಕೆ ಚಾಲಕರು ಇವತ್ತು ರಾಜ್ಯದಲ್ಲಿ ತೆರಿಗೆ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಎರಡಕ್ಕೂ ಕೂಡ ಅತಿ ಹೆಚ್ಚು ತೆರಿಗೆಗಳನ್ನ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸತಕ್ಕಂಥ ವರ್ಗ ಚಾಲಕರ ವರ್ಗ. ಸೊ ಅದರಲ್ಲೂ ಕೂಡ ಅಡ್ವಾನ್ಸ್ ಟ್ಯಾಕ್ಸ್ ಬೇರಿಸ್ಕೊಂಡವು. ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ವಾಹನಗಳನ್ನ ಖರೀದಿ ಮಾಡಿದ್ರೆ 1 ವರ್ಷ ಮುಂಚೆನೆ ನಾವು ಅದನ್ನ ಟ್ಯಾಕ್ಸ್ ಪೇ ಮಾಡಿರ್ತೀವಿ. ಸೊ ಅಂತ ವರ್ಗವನ್ನ ಎಲ್ಲೋ ಒಂದು ಕಡೆ ಈ ಸರ್ಕಾರಗಳು ಮತ್ತೆ ಈ ಅಧಿಕಾರಿಗಳು ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಕೂಡ ಕರೆಯುವಂತಹ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಎಲ್ಲೋ ಒಂದು ಕಡೆ ಸ್ವಂತಕ್ಕೆ ಬಳಸ್ತಕ್ಕಂಥ ವಾಹನಗಳನ್ನ ಕಮರ್ಷಿಯಲ್ ಆಗಿ ಬಳಸ್ತಾ ಇರುವಂತದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಅದನ್ನ ವಿಚಾರಕ್ಕೆ ಸಂಬಂಧಪಟ್ಟಿರುವಾಗೆ ಸುಮಾರು ಬಾರಿ ನಾವು ಮೊಬೈಲ್ಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ಅಂತದ್ರ ಮೇಲೆ ಕ್ರಮಗಳನ್ನ ಜರುಗಿಸ್ತಾ ಇದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಚಾರಗಳು ಮತ್ತೆ ಕೋರ್ಟ್ನಲ್ಲಿ ಇದ್ದ ಮೇಲೂ ಕೂಡ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಒಂದು ಕಮಿಟಿಯನ್ನ ರಚನೆ ಮಾಡಬೇಕು ಅಂತ ಹೇಳಿ 11 ಜನರ ಕಮಿಟಿಯನ್ನು ಕೂಡ ರಚನೆ ಮಾಡುತ್ತೆ ಸರ್ಕಾರ. ಸೊ 11 ಜನರ ಒಂದು ಇದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಚಾಲಕರ ಪರವಾಗಿ ಅವರು ಕೂಡ ಮಾಹಿತಿ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಒಂದು ಚಾಲಕರ ವರ್ಗಕ್ಕೆ ಎಲ್ಲೋ ಒಂದು ಕಡೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ. ಬಟ್ ಆದ್ರೆ ಆ ಒಂದು ನಂಬಿಕೆ ಎಲ್ಲೋ ಒಂದು ಕಡೆ ಹೈಕೋರ್ಟ್ ನ ತೀರ್ಪು ಮರೆಮಾಚುವಂತಹ ಕೆಲಸಗಳನ್ನ ಮಾಡುತ್ತೆ. ಯಾಕೆಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಈ ಅನಧಿಕೃತ ಬೈಕ್ ಟ್ಯಾಕ್ಸಿ ಅವರಿಗೆ ನಿಯಮವನ್ನ ಮಾಡಿಕೊಡಿ ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ತೀರ್ಪು ಕೊಟ್ಟಿರುವಂತದ್ದು. ಎಲ್ಲೋ ಒಂದು ಕಡೆ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ದಾರಿ ಮಾಡಿಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೆಲ್ಲರೂ ಮುಖಾಂತರ ನಾವು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಕ್ಕೆ ತಿಳಿಯಪಡಿಸುವ ವಿಚಾರ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ಸುಮಾರು ಒಂದು 15 ದಿನದಿಂದ ನಿರಂತರವಾಗಿ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆ ಮತ್ತೆ ತಾಲೂಕು ಪ್ರವಾಸಗಳನ್ನ ಕೈಗೊಂಡು ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಪತ್ರಿಕಾಗೋಷ್ಠಿಯನ್ನು ಕರೆದು ರಾಜ್ಯದ ಚಾಲಕರುಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಮತ್ತೆ ಈ ರೀತಿ ಅನಧಿಕೃತ ಸಂಸ್ಥೆಗಳಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ಚಾಲಕರುಗಳ ಗಮನಕ್ಕೆ ತಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ಸರ್ಕಾರ ಸಂಪೂರ್ಣ ವೈಫಲ್ಯ ಆಗಿದೆ ಅನ್ನೋದನ್ನ ತಿಳಿಸುವಂತಹ ನಿಟ್ಟಿನಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ನೀಡ್ತಾ ಇದ್ದೇವೆ. ಜೊತೆಗೆ ಮೋದಿ ಒಂದು ಪತ್ರ ಅಂತ ಹೇಳಿ ಒಂದು ಚಳವಳಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಒಂದೇ, ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯವನ್ನು ಆಳ್ತಾ ಇರ್ತಕ್ಕಂಥ ಅಧಿಕಾರಿಗಳ ಕೈಲಿ ಅಥವಾ ಸಂಬಂಧಪಟ್ಟಂತ ಇಲಾಖೆಗಳ ಕೈಲಿ ನಮ್ಮ ಒಂದು ವರ್ಗವನ್ನ ಉಳಿಸುವಂತದಕ್ಕೆ ಅಥವಾ ಪ್ರಾಮಾಣಿಕ ಒಂದು ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವೈಫಲ್ಯ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಈ ಕೂಡಲೇ ಅದಕ್ಕೆ ಮಧ್ಯಪ್ರವೇಶಿಸಿ ನಮ್ಮ ವರ್ಗವನ್ನ ಉಳಿಸಬೇಕು ಅಂತ ಹೇಳಿ ಮೋದಿ ಒಂದು ಪತ್ರ ಅನ್ನುವಂತಹ ಅಭಿಯಾನವನ್ನ 15 ದಿನದ ಹಿಂದೆಯಿಂದಲೂ ಕೂಡ ಶುರು ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿವರೆಗೂ ಸರಿಸುಮಾರು 40,000ಕ್ಕೂ ಹೆಚ್ಚು ಪತ್ರಗಳನ್ನ ಪ್ರೈಮ್ ಮಿನಿಸ್ಟರ್ಗೆ ಕಳಿಸುವಂತಹ ಪೋಸ್ಟ್ ಮಾಡೋದ್ರ ಮುಖಾಂತರ ನಮ್ಮ ಅಳಲನ್ನ ತೋಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಏನು ಈ ಹೈಕೋರ್ಟ್ ನ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಿರುವ ಮೇಲ್ಮನವಿ ಸಲ್ಲಿಸಲಿಕ್ಕೆ 30 ದಿನಗಳ ಕಾಲ ಗಡುವಿರುತ್ತದೆ. ಆ 30 ದಿನಗಳ ಕಾಲ ಗಡುವಲ್ಲಿ ಈಗ ಆಲ್ರೆಡಿ 25-26 ದಿನ ಆಗೋಗಿದೆ. ಇನ್ನು ಬಾಕಿ ಇರ್ತಕ್ಕಂಥದ್ದು 4 ದಿನ. ಸೊ
ಚಾಲಕರು ಸಂಘಟನೆಗಳು ಅಥವಾ ಚಾಲಕರುಗಳು ಈ ಮೇಲ್ಮನವಿ ಸಲ್ಲಿಸಬೇಕು ಅಂತಂದ್ರೆ ಸುಮಾರು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಕೇಸ್ಗಳನ್ನ ಆಡಬೇಕು ಅಂದ್ರೆ ಕಮ್ಮಿ ಅಂದ್ರೂ 15 20 ಲಕ್ಷ ರೂಪಾಯಿ ಬೇಕಾಗ್ತದೆ. ಇವತ್ತು ದುಡಿದು ತನ್ನ ಜೀವನವನ್ನೇ ಸಾಗಿಸುವಂತ ಕಷ್ಟ ಇರುವಂತಹ ಪರಿಸ್ಥಿತಿಯಲ್ಲಿ 15 ಲಕ್ಷವನ್ನ ಕೊಟ್ಟು ಸುಪ್ರೀಂ ಕೋರ್ಟ್ ನಲ್ಲಿ ಈ ಕೇಸ್ ನಡೆಸಲಿಕ್ಕೆ ತುಂಬಾ ಕಷ್ಟಕರವಾಗಿದೆ. ಸೊ ತೀರ್ಪು ಬಂದ ನಂತರವೇ ನಾವು ಕೂಡ ರಾಜ್ಯದ ಸಾರಿಗೆ ಸಚಿವರನ್ನ ಭೇಟಿ ಮಾಡಿ ಮೇಲ್ಮನವಿ ಸಲ್ಲಿಸಬೇಕು ಅಂತ ಹೇಳಿ ಕೂಡ ನಾವು ತಿಳಿಸಿದ ಮೇಲೂ ಕೂಡ ತಿಳಿಸ್ತೀವಿ ಅಂತ ಹೇಳಿ ಇದುವರೆಗೆ 25-26 ದಿನ ಆದ್ರೂ ಕೂಡ ಅವರ ನಡೆಯನ್ನ ಎಲ್ಲೋ ಒಂದು ಕಡೆ ಎಲ್ಲೂ ಕೂಡ ಬಿಟ್ಕೊಡ್ದಲೇ ಇರುವಂತದ್ದು ನಮ್ಗೆಲ್ಲರೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಿರುವ ಇನ್ನ ಇರ್ತಕ್ಕಂಥ ಒಂದು 4-5 ದಿನಗಳ ಬಾಕಿ ಇರುವಂತಹ ಸಮಯದಲ್ಲಿ ರಾಜ್ಯ ಸರ್ಕಾರ ಮೇಲ್ಮನವಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು. ಜೊತೆಗೆ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ವೈಟ್ ಬೋರ್ಡ್ಗಳಲ್ಲಿ ದುಡಿಮೆ ಮಾಡ್ತಾ ಇರ್ತಕ್ಕಂಥ ಬೈಕ್ನವರಿಗೆ ಸುಗ್ರೀವಾಜ್ಞೆ ಹೊಡಿಸಿ ಇನ್ನು ಮುಂದೆ ಆ ರೀತಿ ಮಾಡ್ತಾ ಇರುವಂತಹ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು. ಸೊ ಒಂದು ವೇಳೆ ಅದಕ್ಕೆ ಇದುವರೆಗೆ ಮಾಡಿರೋ ರೀತಿ ಮೂಗಿಗೆ ತುಂಬಾ ಸವರುವಂತಹ ಕೆಲಸಗಳನ್ನ ರಾಜ್ಯ ಸರ್ಕಾರಗಳು ಮತ್ತೆ ಅಧಿಕಾರಿಗಳು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಇಡೀ ರಾಜ್ಯವನ್ನ ಬಂದ್ ಮಾಡುವಂತಹ ವ್ಯವಸ್ಥೆ ಸಾರಿಗೆ ವಲಯದಲ್ಲಿ ಖಂಡಿತವಾಗಿ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ, ಮಾಡ್ತೀವಿ ಅಂತ ಕೂಡ ಈ ಒಂದು ಮಾಧ್ಯಮದ ಮುಖಾಂತರ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಸೊ ಇನ್ನ ಈಗ ಆಲ್ರೆಡಿ ತಮಗೂ ಕೂಡ ಗೊತ್ತಿದೆ, ಅತಿ ಹೆಚ್ಚು ಅಪಘಾತಗಳಾಗ್ತಾ ಇರತಕ್ಕಂಥದ್ದು ಬೈಕ್ನಿಂದ. ಕಳೆದ 22 ಅಂದ್ರೆ 2022, 23 ಮತ್ತೆ 24ನೇ ಸಾಲಿನ ಇಸ್ವಿಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರನ್ನ ಪಡೆದಿರ್ತಕ್ಕಂಥ ನಿಮಾನ್ಸ್ ಆಸ್ಪತ್ರೆಯ ವರದಿ ಪ್ರಕಾರ, ಅದು ಎಕ್ಸ್ಪರ್ಟ್ ಡಾಕ್ಟರ್ನ ವರದಿಯ ಪ್ರಕಾರ ಅತಿ ಹೆಚ್ಚು ಅದೇ 98.9% ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಬರೀ ಬೈಕ್ನಿಂದ. ಬೈಕ್ ಅಂತಂದ್ರೆ ಬೈಕ್ ಟ್ಯಾಕ್ಸಿನ ಅಂತ ನಾವು ಕೇಳ್ಬೋದು, ಬೈಕ್ ಟ್ಯಾಕ್ಸಿ ಅಂತಾನೆಲ್ಲ ಓವರ್ ಆಲ್ ಆಕ್ಸಿಡೆಂಟ್ ಅಪಘಾತಗಳಾಗಿರ್ತಕ್ಕಂಥದ್ದು ಬೈಕ್ನಿಂದ. ಸೊ ಇದರಲ್ಲೇ ಸಂಪೂರ್ಣವಾದಂತಹ ಮಾಹಿತಿ ಎಲ್ಲರಿಗೂ ಕೂಡ ಸಿಗುತ್ತೆ. ಯಾಕಂದ್ರೆ ಬೈಕ್ ನಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥವ್ರಿಗೆ ಅತಿ ಹೆಚ್ಚು ಸೇಫ್ ಇಲ್ಲ ಅಂತಕ್ಕಂಥದ್ದು. ಮತ್ತೆ ಆ ಬೈಕ್ ನಲ್ಲಿ ಪ್ರಯಾಣ ಮಾಡ್ತಕ್ಕಂತ ಒಂದು ಪ್ಯಾಸೆಂಜರ್ ಅನ್ನುವಂತಹವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಅಪಘಾತವಾದಂತಹ ಸಂದರ್ಭಗಳಲ್ಲಿ ಇನ್ಶೂರೆನ್ಸ್ ನ ಕ್ಲೈಮ್ ಆಗದೇ ಇರುವಂತದ್ದು, ಜೊತೆಗೆ ಅಪಘಾತ ಮಾಡಿ ಬಿಟ್ಟು ಹೋಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಪ್ರಕರಣ ಪ್ರತಿನಿತ್ಯ ನಡೀತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಅಧಿಕಾರಿಗಳು ತೋರ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಈಗ ಆಲ್ರೆಡಿ ನಾವು ಮೈಸೂರಲ್ಲಿ ಮತ್ತೆ ಮಂಡ್ಯ, ತುಮಕೂರು, ಈಗ ಬೆಳಗಾವಿ, ಹುಬ್ಬಳ್ಳಿ, ಇವತ್ತು ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ನ ಮಾಡ್ತಾ ಇದೀವಿ. ಎಲ್ಲಾ ಕಡೆಯೂ ಕೂಡ ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಆ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿ ನೀಡಕೂಡದು, ಜೊತೆಗೆ ಅಂತಹ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಹೇಳಿ ಮನವಿಗಳನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತಮವಾದಂತಹ ಜಿಲ್ಲಾಧಿಕಾರಿಗಳು ಬೆಂಬಲವೂ ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಕಾನೂನಿನ ವಿರುದ್ಧವಾಗಿ ನಡೆತಕ್ಕಂಥ ಯಾವುದೇ ವಿಚಾರ ಇದೆ ಇದ್ರೂ ಕೂಡ ಅಂಥವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಈ ಮಾಧ್ಯಮಗಳ ಮುಖಾಂತರ ತಮ್ಮಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ, ದಯವಿಟ್ಟು, ಯಾಕಂದ್ರೆ ನಮ್ಮ ವರ್ಗ ಉಳಿಬೇಕು, ನೀವು ಕೂಡ ಒಬ್ಬರು ಕಾರಣಕರ್ತರಾಗ್ತೀರಾ. ಈ ಒಂದು ವಿಚಾರಗಳನ್ನ ದಯವಿಟ್ಟು ತಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡೋದ್ರ ಮುಖಾಂತರ ನಮಗೆ ನಿಮ್ಮ ಕಡೆಯಿಂದನೂ ಕೂಡ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ಸೊ ಇದಕ್ಕೆ ಸಂಬಂಧಪಟ್ಟಿರುವಾಗ ನಮ್ಮ ಮಂಗಳೂರಿನ ಅಧ್ಯಕ್ಷರು ನಾಗೇಶ್ ಅವರು ಕೂಡ ಮಾತಾಡ್ತಾರೆ. ಅಂತ ಇರುವಂತದ್ದು ನಮ್ಮ ಸಂಘಟನೆ ಚಾಲಕರ ಪರವಾಗಿ, ಚಾಲಕರಿಗೆ ಅನ್ಯಾಯ ಆಗುವಾಗ ಅದರ ಪರವಾಗಿ ಧ್ವನಿ ಎತ್ತುವಂತ ಒಂದು ಸಂಘಟನೆ ಆಗಿರ್ತದೆ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ತಿಳಿಸಿದ ಹಾಗೆ ನಾವು ಸಹ ಇಲ್ಲಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ನಾವು ಖಂಡಿತವಾಗ್ಲೂ ಇದನ್ನು ವಿರೋಧವನ್ನು ಮಾಡುವಂಥದ್ದು. ಈಗ ನನ್ನ ಹೆಸರು ನಾಗೇಶ್ ಅಂತೇಳಿ, ನಾನು ಸಹ ಈ ಸಂಘಟನೆಯಲ್ಲಿ ಮಂಗಳೂರು ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಬೈಕ್ ಟ್ಯಾಕ್ಸಿನ ವಿಚಾರವಾಗಿ ಇವತ್ತು ಚಾಲಕರಿಗೆ ತುಂಬಾ ನಿಟ್ಟಿನಲ್ಲಿ ಅನ್ಯಾಯ ಆಗಿದೆ. ಈಗ ಬೈಕ್ ಟ್ಯಾಕ್ಸಿನ ಪರವಾಗಿ ಕೋರ್ಟಿನಲ್ಲಿ ಅವರ ಪರವಾಗಿ ಬಂದಿರುವಂತದ್ದು ನಮ್ಮ ಚಾಲಕರಿಗೆ ತುಂಬಾ ನೋವಾಗಿರುವಂತದ್ದು. ಹಾಗಾಗಿ ನಾವು ಈಗಾಗಲೇ ಸರ್ಕಾರವನ್ನು ಒತ್ತಾಯ ಮಾಡುವಂತದ್ದು, ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ನಮ್ಮ ಚಾಲಕರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಸರ್ಕಾರವನ್ನು ಒತ್ತಾಯ ಮಾಡಿರುವಂತದ್ದು. ಆದ್ರೆ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಲ್ಲಿ ಮುಂದೆ ಹೋಗುವಂತ ವ್ಯವಸ್ಥೆ ಆಗಲಿಲ್ಲ. ಈ ಬೈಕ್ ಟ್ಯಾಕ್ಸಿ ಬಂದ್ರೆ ಮೊದಲನೇದಾಗಿ ನಮ್ಮ ಆಟೋ ಚಾಲಕರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುವಂತದ್ದು. ಅದು ಬಿಟ್ರೆ ಟ್ಯಾಕ್ಸಿ ಚಾಲಕರಿಗೆ ಇದರಿಂದ ತುಂಬಾ ತೊಂದರೆಗಳಾಗುವಂತದ್ದು. ಈಗಾಗಲೇ ಇನ್ನೊಂದು ವಿಚಾರ ಏನಂದ್ರೆ, ಬೈಕ್ ಟ್ಯಾಕ್ಸಿನ ವಿಚಾರದಲ್ಲಿ ನಾವು ಬೈಕ್ ಆಪ್ ಅಲ್ಲಿ ಬುಕ್ ಮಾಡ್ತೇವೆ. ಬುಕ್ ಮಾಡುವಾಗ ನಮಗೆ ಒಂದು ಬೈಕಿನ ನಂಬರ್ ಬರ್ತದೆ, ಕಸ್ಟಮರ್ ಅನ್ನು ಪಿಕಪ್ ಮಾಡುವಾಗ ಇನ್ನೊಂದು ಬೈಕ್ ಬರುವಂತ ವ್ಯವಸ್ಥೆನೂ ಇದೆ. ಇದು ಈಗಾಗಲೇ ತಮಗೆಲ್ಲರಿಗೂ ಮಾಧ್ಯಮದಲ್ಲಿ ಗೊತ್ತಿದೆ.
ಒಂದು ನಿಟ್ಟಿನಲ್ಲಿ ಬೈಕಲ್ಲಿ ಹೋಗುವಾಗ ಆ ರೀತಿ ಏನಾದ್ರು ಬದಲಾವಣೆ ಮಾಡಿ ಬಂದಲ್ಲಿ ಯಾರು ಕಸ್ಟಮರ್ ಬುಕ್ ಮಾಡ್ತಿರ್ತಾರೆ ಅವರಿಗೆ ಏನಾದ್ರೂ ತೊಂದರೆ ಆದಲ್ಲಿ ಅವರಿಗೆ ಸೂಕ್ತವಾದ ಪರಿಹಾರ ಸಿಗುವುದಿಲ್ಲ. ಇದು ತುಂಬಾ ಸರ್ತಿ ಇದು ಆಗಿರುವಂತದ್ದು. ಆದ ಕಾರಣ ನಾವೇನುವಂತದ್ದು ಈಗಾಗಲೇ ಟ್ಯಾಕ್ಸಿ ವಿಚಾರಕ್ಕೆ ಬರುತ್ತೆ, ಪ್ಲಾನಿಂಗ್ ಬಟ್ ಅನ್ನುವಂತ ಇನ್ನಿತರ ರೀತಿಯ ತುಂಬಾ ರೀತಿಯಲ್ಲೂ ಚಾಲಕರು ಸರ್ಕಾರಕ್ಕೆ ಟ್ಯಾಕ್ಸ್ ಭರಿಸುವಂತ ವ್ಯವಸ್ಥೆ ಎಲ್ಲ ಆಗ್ತಿದೆ. ಆದ್ರೆ ಚಾಲಕರಿಗೆ ನಿರಂತರವಾಗಿಯೂ ಅನ್ಯಾಯ ಆಗಿರುವಂತದ್ದು ನಾವೆಲ್ಲ ಕಂಡಿದ್ದೇವೆ. ಹಾಗಾಗಿ ಈ ವಿಚಾರದಲ್ಲಿ ಮೋದಿಗೊಂದು ಪತ್ರವಂತ ಏನು ನಮ್ಮ ಸಂಘಟನೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಕೂಡಲೇ 40-45 ಸಾವಿರದವರೆಗೆ ಪತ್ರವನ್ನು ಬರೆಯುವಂತ ಕೆಲಸ ಆಗಿದೆ ರಾಜ್ಯಾದ್ಯಂತ. ಹಾಗೂ ಇದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ನಮ್ಮ ಚಾಲಕರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರಲ್ಲಿ ಇದೆಯಾ ಬೈಕ್ ಟ್ಯಾಕ್ಸಿ? ಸರ್ ಎಂಟೈರ್ ಕರ್ನಾಟಕ ಏನಾಗಿದೆ, ಇದು ಮುಂಚೆ ಬರೀ ಬೆಂಗಳೂರಲ್ಲಿ ಮಾತ್ರ ಸರ್ಚ್ ಮಾಡ್ತಾ ಇತ್ತು. ಸೊ ಈಗ ಆ್ಯಪ್ ಮುಖಾಂತರ ಅದು ನಡೀತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಾಗ್ತದೆ ಸರ್. ತಾವು ಅಗ್ರಿಗೇಟ್ ಆ್ಯಪ್ಗಳು ಏನಿದ್ದಾವೆ, ಓಲಾ, ಊಬರ್, ನಮ್ಮ ಈ ರೀತಿ ಆ್ಯಪ್ಗಳಲ್ಲಿ ತಾವು ಓಪನ್ ಮಾಡಿ ಬುಕ್ ಮಾಡಕ್ಕೆ ಕೊಡಿದ್ರೆ ತಮಗೆ ಅದು ತೋರಿಸುತ್ತೆ ಬೈಕ್ ಕೂಡ. ಸರ್ ಓವರ್ ಆಲ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಎಂಟೈರ್ ಕರ್ನಾಟಕದಿಂದ 4,000-5,000 ಸಾವಿರ ಗಾಡಿಗಳಿದ್ದಾವೆ. ಬಟ್ ಆದ್ರೆ ಇದು ಕೋರ್ಟ್ನಲ್ಲಿ ಪ್ರಸ್ತಾವನೆ ಆದಂತ ಸಂದರ್ಭದಲ್ಲಿ ಅವ್ರ ಕಡೆಯಿಂದ ಕೊಟ್ಟಿರ್ತಕ್ಕಂತಹ ಒಂದು ನಂಬರ್ಸ್ 7-8 ಲಕ್ಷ ಇದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ.